ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ನೀವು ಸಹ ಎಷ್ಟೋ ಆಸಕ್ತಿಯಿಂದ ಕೇಳ್ತಿದ್ದೀರೆಂದು, ಧ್ಯಾನಿಸುತ್ತಾ ಇದ್ದೀರೆಂದು, ಎಷ್ಟೋ ಆಶೀರ್ವಾದ ಹೊಂದುತ್ತಾ ಇದ್ದೀರೆಂದು ತಿಳಿಯಪಡಿಸಿದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ನಿಮ್ಮಲ್ಲಿ ಅನೇಕರು ಈ ಸಂದೇಶಗಳ ಮೂಲಕ ಮೇಲುಗಳನ್ನು ಹೊಂದಿಕೊಳ್ತಾ ಇದ್ದೀರಿ. ಹಾಗಾಗಿ ನೀವು ಒಂದು ವಾಟ್ಸಪ್ ಮೆಸೇಜ್ ಮೂಲಕ ಹೇಗೆ ಮೇಲುಗಳನ್ನು ಹೊಂದಿದ್ದೀರಿ ಎಂದು ತಿಳಿಸುವುದನ್ನು ಮರೆಯಬೇಡಿರಿ. ಮತ್ತಷ್ಟು ಹೆಚ್ಚು ಈ ಸೇವೆ ಮುಂದುವರಿಸುವ ಹಾಗೆ ಅದು ಪ್ರೋತ್ಸಾಹಕರವಾಗಿರುತ್ತದೆ. ಚಿಕ್ಕ ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನ ಆರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮ್ಮ ಜೀವಿತದಲ್ಲೇ ಅನುಗ್ರಹಿಸಿದ್ದೀರಿ. ನಿಮ್ಮನ್ನು ಸ್ತುತಿಸುವುದಕ್ಕಾಗಿ, ನಿಮ್ಮನ್ನು ಘನಪಡಿಸುವುದಕ್ಕಾಗಿ. ನಿಮ್ಮೊಂದಿಗೆ ನಮ್ಮ ಜೀವಿತವನ್ನು ಸಾಗಿಸಬೇಕೆಂಬ ಆಸೆಯಲ್ಲಿದ್ದೇವೆ. ನಿಮ್ಮ ಮೇಲೆಯೇ ನಮ್ಮ ಧ್ಯಾಸ ಇರುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಅದೇ ಪ್ರಿಯರೇ, ನಮ್ಮ ಧ್ಯಾಸ ಯಾವುದರ ಮೇಲಿರುತ್ತದೋ ಅದರ ಕುರಿತಾಗಿಯೇ ನಾವು ಆಲೋಚಿಸುತ್ತಾ ಇರ್ತೇವೆ. ಧ್ಯಾಸ, ನಮ್ಮ ಆಸೆಯೇ ನಮ್ಮ ಧ್ಯಾಸ, ನಮ್ಮ ಇಷ್ಟ, ನಮ್ಮ ಕೋರಿಕೆ, ನಮ್ಮ ಗುರಿ ಇನ್ನೂ ಡೀಪ್ ಆಗಿ ಹೋಗಬೇಕಾದ್ರೆ. ಹಾಗಾದ್ರೆ ಹೇಳಿ, ಈ ಉದಯ ಕಾಲದಲ್ಲಿ ಏನಾಗಿದೆ ನಿಮ್ಮ ಆಸೆ? ಯಾವುದು ನಿಮ್ಮ ಧ್ಯಾಸ ಆಗಿದೆ? ಯಾವುದ್ರ ಮೇಲೆ ನೀವು ಧ್ಯಾಸ ಇಡ್ತಾ ಇದ್ದೀರಿ? ಅಂದ್ರೆ ಯಾವುದ್ರ ಮೇಲೆ ನಿಮ್ಮ ಮನಸ್ಸು ಇಡ್ತಾ ಇದ್ದೀರಿ? ಯಾವುದನ್ನು ಹೆಚ್ಚಾಗಿ ಆಲೋಚಿಸ್ತಾ ಇದ್ದೀರಿ? ಸಿಂಪಲ್ ಆಗಿ ಹೇಳಬೇಕಾದ್ರೆ ಹೇಳ್ರಿ. ಅದು ಕುಟುಂಬದ ಕುರಿತಾಗಿಯೋ, ಜಾಬ್ ಕುರಿತಾಗಿಯೋ, ಅನಾರೋಗ್ಯದ ಕುರಿತಾಗಿಯೋ, ಸಾಲದ ಕುರಿತಾಗಿಯೋ, ನಿನ್ನೆ ಯಾರೋ ಏನೋ ಅಂದ್ರಲ್ಲವೇ ಆ ಮಾತಿನ ಕುರಿತಾಗಿಯೋ, ಇಲ್ಲವೇ ದೇವರ ವಿಷಯಗಳನ್ನು, ದೇವರ ಕಾರ್ಯಗಳನ್ನು, ದೇವರ ಉದ್ದೇಶಗಳು, ದೇವರ ಮನಸ್ಸು, ದೇವರ ಆಲೋಚನೆಗಳು ಹೊಂದಿಕೊಂಡಿದ್ದೀರಾ? ಸಾಧಾರಣವಾಗಿ ನಮಗೆ ನಮ್ಮ ಹೃದಯವನ್ನು ಯಾವುದರ ಮೇಲೆ ಇಡುತ್ತೇವೋ ಅದೇ ನಮ್ಮ ಹೃದಯವನ್ನು ಆಕರ್ಷಿಸಿಕೊಂಡು ಇನ್ನು ಅದೇ ಆಲೋಚನೆಯಲ್ಲಿ ನಾವು ಮಗ್ನರಾಗ್ತೇವೆ. ಏನೇನೋ ಅಂದುಕೊಳ್ತೇವೆ. ಸುಮ್ಮನೆ ಏನೇನೋ ಯೋಚಿಸ್ತಾರೆ ಅನ್ನುತ್ತಾರಲ್ಲವೇ ಕೆಲವೊಂದು ಜನ. ಸುಮ್ಮನೆ ಊಹಿಸಿಕೊಂಡು ಏನೇನೋ ಆಲೋಚಿಸುತ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಪಾಟ್ಗಳ ವ್ಯಾಪಾರ ಮಾಡಲು ಕೆಲವೊಂದು ಪಾಟ್ಗಳನ್ನು ಕೂಡಿಸಿಕೊಂಡು ಒಂದು ಚಿಕ್ಕ ರೋಡ್ ಮೇಲೆ ಅವುಗಳನ್ನು ಇಟ್ಟು ಮಾರಾಟ ಮಾಡುವುದಕ್ಕಾಗಿ ಕೂತ್ಕೊಂಡನಂತೆ. ಒಂದು ದಿನ ಸುಮ್ಮನೆ ಹಾಗೆ ಆಲೋಚಿಸುತ್ತಾ ಈ ಪಾಟ್ಗಳನ್ನು ಮಾರಿದ್ರೆ ಇಷ್ಟು ದುಡ್ಡು ಬರುತ್ತೆ, ಅದನ್ನು ಮಾರಿದ್ರೆ ಅಷ್ಟು ದುಡ್ಡು ಬರುತ್ತೆ, ಈ ವ್ಯಾಪಾರ ಬೆಳೆಸಿದ್ರೆ ದೊಡ್ಡದಾಗತ್ತೆ, ಮುಂದೆ ಒಂದು ದೊಡ್ಡ ಅಂಗಡಿಯೇ ಇಡ್ತೇನೆ, ಅದರಲ್ಲಿ ಪಾತ್ರೆಗಳು ಕೂಡ ಇಡ್ತೇನೆ, ಆಗ ನಾನು ಮದುವೆ ಮಾಡಿಕೊಳ್ತೇನೆ, ಹೆಂಡತಿ ಬರ್ತಾಳೆ, ಮತ್ತು ಹೀಗೆ ಎಲ್ಲವೂ ನನಗೆ ಸಿಕ್ಕಾಗ ಒಂದು ವೇಳೆ ನನ್ನ ಹೆಂಡತಿ ಮಾತು ಕೇಳದಿದ್ದರೆ ಹೊರಗೆ ನಡಿ ಎಂದು ಒದ್ದು ಹೊರಗೆ ಹಾಕ್ತೇನೆ ಎಂದು ಹೀಗೆ ಊಹಿಸಿಕೊಳ್ತಾ ಮುಂದೆ ಇರುವ ಪಾಟ್ಗೆ ಒದ್ದಿದ್ದನಂತೆ. ಎಲ್ಲವೂ ಒಡೆದು ತುಂಡು ತುಂಡಾಗಿಬಿಟ್ಟುವಂತೆ. ಅವನಿಗೆ ಪೂರ್ತಿ ಇರೋದೆಲ್ಲ ಹೊರಟೋಯ್ತು, ಸಾಲಕ್ಕೆ ಒಳಗಾದ. ಹಾಗೆಯೇ ನಮ್ಮ ಆಲೋಚನೆಗಳು ಎಲ್ಲೆಲ್ಲೋ ಅಲೆದಾಡ್ತವೆ, ಏನೇನೋ ಊಹಿಸಿಕೊಳ್ತೇವೆ. ನಮ್ಮ ಮೂಡಿನ ಮೇರೆಗೆ ನಮ್ಮ ಪ್ರವರ್ತನೆ ಇರುತ್ತೆ. ಅಂತಹ ಜೀವಿತ ಒಬ್ಬ ನಿಜವಾದ ದೇವರ ಮಗು ಹೊಂದಿಕೊಂಡಿರಲ್ಲ ಪ್ರಿಯರೇ. ನಮಗೆ ಈ ಹೊತ್ತು ಯಾವ ರೀತಿಯಾಗಿದೆ, ಏನು ಅಂದುಕೊಳ್ತಿದ್ದೇವೆ ಎನ್ನುವುದರ ಮೇರೆಗೆ ನಮ್ಮ ಆಸೆಗಳು, ನಮ್ಮ ಆಲೋಚನೆಗಳು, ನಮ್ಮ ಕೋರಿಕೆಗಳು, ನಮ್ಮ ಕೆಲಸಗಳು ಎಲ್ಲವೂ ಸಾಗುತ್ತಾ ಇರ್ತವೆ. ಸಹೋದರಿಯರಲ್ಲಿ ಕೆಲವರು ಅಡಿಗೆ ಮಾಡುವಾಗ ಅಡಿಗೆ ವಿಷಯದಲ್ಲಿ ಆಲೋಚಿಸುತ್ತಾ ಅವುಗಳ ಕುರಿತಾಗಿಯೇ ಮಾತಾಡಿಕೊಳ್ತಾರೆ. ಕೆಲವರು ವ್ಯಾಪಾರ ಮಾಡುವಂಥವರು ವ್ಯಾಪಾರದ ಕುರಿತಾಗಿಯೇ ಆಲೋಚಿಸ್ತಾರೆ. ನಾವು ಏನೇನೋ ಅಂದುಕೊಳ್ತೇವೆ. ನಾವು ಅಂದುಕೊಂಡಿರುವವುಗಳ ಮೇರೆಗೆ ನಮ್ಮ ಸಂತೋಷ ಇಲ್ಲವೇ ನಮ್ಮ ದುಃಖ, ನಮ್ಮ ಉತ್ಸಾಹ ಇಲ್ಲವೇ ನಿರುತ್ಸಾಹ ಆಧಾರಗೊಂಡಿರುತ್ತದೆ. ನೀವು ಸರಿಯಾದ ವಿಷಯಗಳನ್ನು ಧ್ಯಾನಿಸುತ್ತಿರುವಾಗ ನೀವು ಉತ್ಸಾಹದಿಂದಿರಬಲ್ಲಿರಿ. ನೀವು ವ್ಯತಿರೇಕವಾದವುಗಳನ್ನು ಇಲ್ಲವೇ ಅನವಶ್ಯಕವಾದವುಗಳನ್ನು, ಲೋಕದ ಕಾರ್ಯಗಳನ್ನು ಆಲೋಚಿಸುವಾಗ ಅಷ್ಟು ಸಂತೋಷವಾಗಿರೋದಿಲ್ಲ. ಅದು ನಿಮ್ಮ ಜೀವಿತಕ್ಕೆ ತೃಪ್ತಿಯನ್ನು ಕೊಡಲ್ಲ. ಬಹಳಷ್ಟು ಸಾರಿ ನಮ್ಮ ಊಹೆಗಳು, ನಮ್ಮ ಆಲೋಚನೆಗಳು ಬೇರೆ, ನಾವು ಅಂದುಕೊಂಡಿದ್ದೇ ಬೇರೆ, ದೇವರು ಮಾಡೋದೇ ಬೇರೆ. ಯಾವಾಗಲೂ ಎಲ್ಲರೂ ಹೇಳ್ತಾರಲ್ವೇ, ಮನುಷ್ಯನು ಒಂದು ಯೋಚಿಸಿದ್ರೆ ದೇವರು ಮತ್ತೊಂದು ಮಾಡ್ತಾರೆ. ದೇವರು ಯಾವಾಗಲೂ ಮೇಲೆ ಮಾಡ್ತಾರೆ, ಕೇಡು ಮಾಡಲ್ಲ. ನಮ್ಮ ಆಲೋಚನೆಗಳು ತಪ್ಪಾಗಬಹುದೇನೋ, ಆದರೆ ದೇವರ ಆಲೋಚನೆಗಳು ಯಾವಾಗಲೂ ಪರಿಪೂರ್ಣವಾಗಿರ್ತವೆ. ನಿಮಗಾಗಿ ನಾನು ಹಾಕಿಕೊಂಡಿರುವ ಆಲೋಚನೆಗಳು ಮೇಲುಕರವಾದವುಗಳೇ ಹೊರತು ನಿಮಗೆ ಹಾನಿಕರವಾದವುಗಳಲ್ಲ. ಮುಂಬರುವ ಕಾಲದಲ್ಲಿ ನಾನು ನಿಮಗೋಸ್ಕರ ಉನ್ನತವಾದ ಉದ್ದೇಶಗಳನ್ನು ಮತ್ತು ಆಲೋಚನೆಗಳನ್ನು ಹಾಕಿಕೊಂಡಿದ್ದೇನೆಂದು ಕರ್ತನು ಹೇಳುತ್ತಾನಲ್ಲವೇ. ನಾವು ಅವುಗಳನ್ನು ಕ್ಯಾಚ್ ಮಾಡೋದಾದರೆ, ಆ ಆಲೋಚನೆಗಳನ್ನು ನಾವು ಗ್ರಹಿಸಿಕೊಳ್ಳೋದಾದರೆ ಈ ಲೋಕದಲ್ಲಿ ಧನ್ಯರಾಗಿರ್ತೇವೆ. ಬೆಳಿಗ್ಗೆ ಎದ್ದ ತಕ್ಷಣವೇ ನಿಮ್ಮ ಆಲೋಚನೆಗಳು ನಿಮ್ಮ ತಲೆ ಸುತ್ತಲೂ, ನಿಮ್ಮ ಮನಸ್ಸಿನ ಸುತ್ತಲೂ ಏನೆಲ್ಲ ತಿರುಗಾಡ್ತಿದೆ ಎಂದು ಆಲೋಚಿಸುವಾಗ ನೀವು ಯಾವುದರ ಮೇಲೆ ಹೆಚ್ಚಾಗಿ
ಆ ಧ್ಯಾಸ ಬಿಡುತ್ತೀರೋ, ಆಸೆ ಇಡ್ತೀರೋ, ಅದರ ವಿಷಯದ ಮೇಲೆಯೇ ನಿಮ್ಮ ಜೀವಿತ ಸಾಗುತ್ತಾ ಇರುತ್ತೆ. ಬೈಬಲ್ನಲ್ಲಿ ಯೇಸು ಹೇಳಿದ್ದಾರೆ, ಲೂಕನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಒಬ್ಬ ಐಶ್ವರ್ಯವಂತನಿದ್ದ. ಈ ಐಶ್ವರ್ಯವಂತರಿಗೆ ಒಂದೇ ಆಸೆ ಇರುತ್ತೆ, ಇಷ್ಟು ದುಡ್ಡು ಸಂಪಾದಿಸಬೇಕು ಎಂಬ ತೃಪ್ತಿ ಅವರಿಗಿರಲ್ಲ, ಅಲ್ಲಿಗೆ ನಿಲ್ಲಿಸಲ್ಲ. ಅದಕ್ಕೆ ಐಶ್ವರ್ಯವಂತರು ಇನ್ನೂ ಐಶ್ವರ್ಯವಂತರಾಗುತ್ತಲೇ ಇರ್ತಾರೆ. ಅವರ ವಿಷಯದಲ್ಲಿ ಹೇಳಬೇಕಾದರೆ ಬೇರೆಯವರಿಗಿಂತಲೂ ಹೆಚ್ಚು ಕಷ್ಟಪಡ್ತಾರೆ. ಸುಮ್ಮನೆ ದುಡ್ಡು ಬರೋದಿಲ್ವಲ್ಲ, ಕಷ್ಟಪಡ್ತಾರೆ, ಖಂಡಿತವಾಗಿಯೂ ಕಷ್ಟಪಡ್ತಾರೆ. ಅದರ ಮೇಲೆ ಅವರ ಧ್ಯಾಸ. ಆಹಾರ ತಿಂಡಿ ಕೂಡ ಲೆಕ್ಕಿಸಲ್ಲ, ಹೆಂಡತಿ ಮಕ್ಕಳನ್ನು ಲೆಕ್ಕಿಸಲ್ಲ. ವ್ಯಾಪಾರದ ಕುರಿತಾಗಿಯೇ, ಲಾಭದ ಕುರಿತಾಗಿಯೇ ಯಾವಾಗಲೂ ಯೋಚಿಸ್ತಾರೆ. ಅನೇಕ ಯುಕ್ತಿ ಕುಯುಕ್ತಿಗಳಿಂದ ಅವುಗಳ ಕುರಿತೇ ಆಲೋಚಿಸ್ತಾರೆ. ಈಗ ಓದ್ಲಿಕ್ಕಿರುವ ವಾಕ್ಯ ಭಾಗದಲ್ಲಿ ಒಬ್ಬ ವ್ಯವಸಾಯಗಾರನಿದ್ದಾನೆ. ಅವನಿಗೆ ಬಹಳ ಬೆಳೆ ಬೆಳೆದಿದೆ. ಅವನಿಗೆ ಬಹಳಷ್ಟು ಬೆಳೆ ಬೆಳೆದಿದೆ ಅಂತೆ. ಹೆಚ್ಚು ಬೆಳೆ ಬೆಳೆದಿರುವುದಕ್ಕೆ ಅವನಿಗೆ ಬಹಳ ಸಂತೋಷ ಪಡ್ತಾನೆ. ಇಷ್ಟು ಆದಾಯ ನನಗೆ ಸಿಕ್ಕಿತು, ಇಷ್ಟು ಬೆಳೆ ನನಗೆ ಬೆಳೆದಿದೆ, ಇಷ್ಟು ಆಸ್ತಿ ನನ್ನದಾಗುತ್ತೆ. ಈ ಬೆಳೆಯೆಲ್ಲ ಎಲ್ಲಿ ಸಮಕೂಡಿಸಿಕೊಳ್ಳಬೇಕು? ಈ ದಿನಗಳಲ್ಲಿ ನಮಗೆ ಗೋಡೌನ್ಸ್ಗಳನ್ನು ಕಟ್ಟಿಕೊಡ್ತಿದ್ದಾರೆ. ಆ ದಿನಗಳಲ್ಲಿ ಗದ್ದೆ ಇರ್ತಾ ಇತ್ತು. ಅದನ್ನು ಮಣ್ಣಿನಿಂದ ಕಟ್ಟಿ ಅವುಗಳ ಮೇಲೆ ಹೊರಗಳನ್ನು ಇಡ್ತಾ ಇದ್ರು, ಕುಪ್ಪೆ ಕುಪ್ಪೆ ಆಗಿಡ್ತಿದ್ರು. ಸೊ ತನ್ನೊಳಗೆ ತಾನೇ ಆಲೋಚಿಸಿಕೊಳ್ತಿದ್ದಾನೆ, ಬೆಳೆ ಇಷ್ಟು ಬೆಳೆದಿದೆ. 17ನೇ ವಚನ ನೋಡಿ, ನನ್ನ ಬೆಳೆಯನ್ನು ತುಂಬಿಸಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ನಾನೇನ್ ಮಾಡಲಿ ಎಂದು ತನ್ನೊಳಗೆ ತಾನೇ ಆಲೋಚಿಸುವನು. ಇನ್ನೊಬ್ಬರ ಆಲೋಚನೆ ಅಗತ್ಯ ಇಲ್ಲ, ದೇವರ ಆಲೋಚನೆ ಸ್ವಲ್ಪವೂ ಬೇಡ. ಯಾರಿಗಾದರೂ ಹೇಳೋದಾದರೆ ಇನ್ನೂ ಅವರು ಎಲ್ಲಿ ದೋಚಿಕೊಳ್ತಾರೇನೋ, ಮೋಸ ಮಾಡ್ತಾರೇನೋ, ಇಲ್ಲವೇ ಹೊಟ್ಟೆ ಕಿಚ್ಚು ಪಡ್ತಾರೇನೋ, ಇಲ್ಲವೇ ಬೇಡಿಕೊಳ್ತಾರೇನೋ ಎಂಬುದಾಗಿ ಬಹಳಷ್ಟು ಜನ ತಮ್ಮ ಮನಸ್ಸಲ್ಲಿರುವ ಆಲೋಚನೆಗಳು ಅವು ಮೇಲಾಗಿದ್ರು ಕೇಡಾಗಿದ್ರು ಹಂಚಿಕೊಳ್ಳುವುದಿಲ್ಲ. ಎಂದೇ ಆಗಲಿ ನೆನಪಿನಲ್ಲಿಟ್ಕೊಳ್ರಿ, ದೇವರು ಮನುಷ್ಯರನ್ನುಂಟು ಮಾಡಿದ್ದು ಮನಸ್ಸುಗಳನ್ನು ಹಂಚಿಕೊಳ್ಳುವುದಕ್ಕಾಗಿ. ಮುಖ್ಯವಾಗಿ ಗಂಡ ಹೆಂಡತಿಯರು ಒಂದೇ ಮನಸ್ಸು, ಒಂದೇ ಶರೀರ, ಒಂದೇ ಹೃದಯವುಳ್ಳವರಾಗಿರುತ್ತಾರೆ, ಏಕಭಾವವುಳ್ಳವರಾಗಿರಬೇಕು. ಇದನ್ನೇ ಬೈಬಲ್ ಹೇಳುತ್ತದೆ. ಈ ದಿನ ಗಂಡ ಹೆಂಡತಿಯರ ನಡುವೆ ಐಕ್ಯತೆ ಇಲ್ಲದಕ್ಕಾಗಿ ತಾನೇ ಕುಟುಂಬ ವ್ಯವಸ್ಥೆ ಒಡೆದು ಹೋಗ್ತಿರೋದು, ಭವಿಷ್ಯ ಹಾಳಾಗ್ತಿರೋದು, ವಿವಾಹ ವ್ಯವಸ್ಥೆ ಹಾಳಾಗ್ತಿರೋದು. ಏಕದೃಷ್ಟಿ, ನನ್ನ ಕುಟುಂಬ ಎಂಬ ಧ್ಯಾಸ ಆ ಕಡೆ ಪುರುಷನಿಗಾಗಲಿ ಸ್ತ್ರೀಗಾಗಲಿ ಇರುವಾಗಲೇ ಆ ಕುಟುಂಬ ಅಭಿವೃದ್ಧಿಗೆ ಬರುತ್ತೆ. ಮದುವೆ ಆದ ನಂತರವೂ ಸಹ ತವರು ಮನೆಯನ್ನು ಪ್ರೀತಿಸುವಂತವರು, ತಂದೆಯ ಮನೆಯವರನ್ನು ಪ್ರೀತಿಸುವವರು, ಇಲ್ಲವೇ ಲೋಕವನ್ನಾಗಲಿ ಪ್ರೀತಿಸುವವನು, ಅಥವಾ ವ್ಯಾಪಾರದ ಮೇಲೆ, ದುಡ್ಡಿನ ಮೇಲೆ ಮನಸ್ಸಿಡುವಂಥವರು ತಮ್ಮ ಹೆಂಡತಿ ಮಕ್ಕಳನ್ನು, ತಮ್ಮ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಿಕೊಳ್ತಿರುವಾಗ ಆ ಕುಟುಂಬಗಳೊಳಗಿಂದ ಒಳ್ಳೆಯದ್ಯಾವುದೂ ಹೊರಬರುವುದಿಲ್ಲ ಎಂದು ನಮಗೆ ಗೊತ್ತು. ಈ ವ್ಯವಸಾಯಗಾರನು ತನ್ನ ಹೆಂಡತಿಗಾಗಲಿ ತನ್ನ ಬ್ರದರ್ಸ್ಗಾಗಲಿ ಹೇಳಿರುವಂತೆ, ಇಲ್ಲವೇ ಯಾರಿಗೋ ಹೇಳಿರುವಂತೆ ನೋಡಲ್ಲ, ತನ್ನಷ್ಟಕ್ಕೆ ತಾನೇ ಹಿಗ್ಗುತ್ತಾನೆ, ಆಹಾ ಬೆಳೆ ಬೆಳೆದಿದೆ ಎಂಬುದಾಗಿ. ಏನ್ ಮಾಡ್ಬೇಕು, ಎಲ್ಲಿ ಈ ಬೆಳೆ ಕೂಡಿಸಿಟ್ಕೊಳ್ಬೇಕು? ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ನಮಗಿದೆ, ಹೇಗೆ ಮಾರ್ಕೆಟಿಂಗ್ ಮಾಡಬೇಕೆಂಬ ಏನೇನೋ ಆಲೋಚನೆಗಳು ಬರ್ತಾವಲ್ಲವೇ? ಆ ದಿನ ಈ ವ್ಯವಸಾಯಗಾರನಿಗೆ ಬಂದ ಆಲೋಚನೆ ಏನೆಂದರೆ, ನಾನು ಹೀಗೆ ಮಾಡುವೆನು ಎಂದು ತನ್ನೊಳಗೆ ಅಂದುಕೊಂಡನು. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದ ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ ಅಂದುಕೊಳ್ತಾನಂತೆ. ಯಾರೊಂದಿಗೆ ಮಾತಾಡ್ತಿದ್ದಾನೆ? ಕೆಲವರು ತಮ್ಮಷ್ಟಕ್ಕೆ ತಾವೇ ಮಾತಾಡಿಕೊಳ್ತಾರೆ. ನೀವೇನಾದ್ರೂ ಹಾಗೆ ಮಾತಾಡಿಕೊಳ್ತೀರಾ? ಹಾಗೆ ಮಾತಾಡಿಕೊಳ್ಳುವವರ ಬಗ್ಗೆ ಕೇಳಿದೀರಾ? ತಮ್ಮ ಬಾಯಲ್ಲಿ ತಾವೇ ಒದರ್ತಾ ಇರ್ತಾರೆ, ತಮ್ಮಷ್ಟಕ್ಕೆ ತಾವೇ ಏನೇನೋ ಅಂದುಕೊಳ್ತಾ ಇರ್ತಾರೆ, ಯೋಚಿಸ್ತಾ ಇರ್ತಾರೆ, ಏನೇನೋ ಊಹೆಗಳನ್ನು ಮಾಡುತ್ತಾ ಇರ್ತಾರೆ. ನೋಡಿ, ಕೆಲವೊಮ್ಮೆ ಪರಿಸ್ಥಿತಿಗಳ ಪ್ರಭಾವದ ಮೇರೆಗೆ ಮನಸ್ಸಲ್ಲಿ ಏನೇನೋ ಊಹೆಗಳು ಬರ್ತಾ ಇರ್ತವೆ. ನಾವು ಇಹಲೋಕದ ಕಾರ್ಯಗಳ ಮೇಲೆ ಮನಸ್ಸಿಡ್ತಿದ್ದೇವೆ ಹೊರತು ಉನ್ನತನಾದ ಕರ್ತನು ನಮಗಿದ್ದಾನೆ. ಆತನು ನಮ್ಮ ವಿಷಯದಲ್ಲಿ ದೊಡ್ಡ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ಆತನು ನಮ್ಮನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾರೆ. ಆತನೇ ನಮ್ಮ ಜೀವಿತದ ದಿನಗಳನ್ನು ಸಾಗಿಸುವಾತನು. ಆತನೇ ನಮ್ಮನ್ನು ಘನಪಡಿಸಬೇಕಾದಂತಹ ದಿವ್ಯದಾನಗಳನ್ನು ಕೊಟ್ಟು ಆಶೀರ್ವದಿಸಬೇಕಾದಂತಹ ದೊಡ್ಡ ಆಲೋಚನೆಗಳನ್ನು ಹಾಕಿಕೊಂಡಿದ್ದಾರೆಂದು ನಂಬಬೇಕು. ದೇವರೇ, ಈ ಸಮಯದಲ್ಲಿ ನೀವೇನ್ ಮಾಡ್ಲಿಕ್ಕಿದ್ದೀರಿ ಎಂದು, ನೀವು ಏನನ್ನುತ್ತೀರಿ ಎಂಬುದಾಗಿ ಆತನ ಮೇಲೆಯೇ ಮನಸ್ಸಿಟ್ಟು ಧ್ಯಾಸ ಇಡುವಂಥವರು ದೊಡ್ಡ ವ್ಯಕ್ತಿಗಳಾಗ್ತಾರೆ. ಪ್ರಿಯರೇ, ದೇವರ ಮೇಲೆಯೇ ಆಸೆ ಇಟ್ಕೊಂಡಿರಿ. ನನ್ನ ಮನಸ್ಸು ನಿನಗಾಗಿ ಹಂಬಲಿಸುತ್ತದೆ ಎಂದು ಭಕ್ತನಾದ ದಾವೀದನು ಆ ದಿನ ಹೇಳುತ್ತಾನೆ. ದೇವರೇ, ನಿಮ್ಮ ಚಿತ್ತ ಏನೆಂದು ತಿಳಿಯಪಡಿಸಿರಿ ಎಂದು ಪ್ರಾರ್ಥಿಸುವಂತವರೇ ವಿಶ್ವಾಸಿಗಳಾಗಿರುತ್ತಾರೆ. ಇಗೋ ದೇವರೇ, ಏನ್ ಮಾಡನ್ನುತ್ತೀರಿ ಎಂದು ಬೇಡಿ ತಿಳಿದುಕೊಳ್ಳುವಂಥವರೇ ವಿಶ್ವಾಸಿಗಳಾಗಿರ್ತಾರೆ. ಈ ದಿನ ನಮಗೆ ಕಷ್ಟ ಬಂದ್ರೆ ಸಾಕು, ನಮ್ಮ ಪ್ಲಾನ್ಸ್ಗಳೊಂದಿಗೆ, ಯುಕ್ತಿ ಕುಯುಕ್ತಿಗಳೊಂದಿಗೆ ನಮ್ಮಷ್ಟಕ್ಕೆ ನಾವೇ ಪರಿಹರಿಸಿಕೊಳ್ಳಲು ಬಯಸ್ತೇವೆ. ಹಾಗೆಯೇ ಸಂತೋಷ ಉಂಟಾದರೂ ಸಹ
ನಾವೇ ಅನುಭವಿಸಬೇಕು, ಬೇರೆಯವರಿಗೆ ಹಂಚಿಕೊಡಬಾರದು ಎಂಬ ಆಲೋಚನೆ ಹೊಂದಿಕೊಂಡಿರ್ತೇವೆ. ಒಂದೊಂದು ಸಾರಿ ಒಂದೊಂದು ರೀತಿಯಲ್ಲಿ ಒಂದು ಅಸ್ಥಿರವಾದಂತಹ ಜೀವಿತ ತೋರ್ಪಡಿಸ್ತೇವೆ. ಒಂದು ದಿನ ಸಂತೋಷ, ಒಂದು ದಿನ ದುಃಖ, ಒಂದು ದಿನ ಉಲ್ಲಾಸ, ಒಂದು ದಿನ ನಿರಾಶೆ ಎನ್ನುವಂಥದ್ದು ಸರ್ವಸಾಧಾರಣ ಆಗಿದೆ. ತನ್ನ ಪ್ರಾಣಕ್ಕೆ ಹೇಳಿಕೊಳ್ತಿದ್ದಾನೆ, ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಿದ್ದಾನೆ, ತನ್ನೊಳಗೆ, ತನ್ನ ಮನಸ್ಸಿನೊಳಗೆ ಏನೆಂದು, ನನ್ನ ಪ್ರಾಣವೇ ಅನೇಕ ವರ್ಷಗಳವರೆಗೂ ಬೇಕಾದ ವಿಸ್ತಾರವಾದ ಆಸ್ತಿ ಕೂಡಿಸಿಕೊಳ್ಳಲಾಗಿದೆ. ಯು ಡೋಂಟ್ ವರಿ ಅಬೌಟ್ ಯುವರ್ ಫ್ಯೂಚರ್. ಭವಿಷ್ಯದ ಕುರಿತು ಆಲೋಚಿಸಬೇಡ. ಅನೇಕ ವರ್ಷಗಳವರೆಗೂ ಬೇಕಾದಷ್ಟು ಆ ಧಾನ್ಯವು, ಆಸ್ತಿಯು ನಿನಗೋಸ್ಕರ ಸಿದ್ಧಪಡಿಸಲಾಗಿದೆ. ಒಬ್ಬ ಮನುಷ್ಯನಿಗೆ ತಿಂಡಿ ಎಷ್ಟು ಬೇಕು ಹೇಳಿ? ಒಂದು ಹಿಡಿಯಷ್ಟಿದ್ರೆ ಸಾಕನ್ನುತ್ತಾ ಇದ್ರು ಆ ಕಾಲದಲ್ಲಿ. ಈ ಕಾಲದಲ್ಲಂತೂ ಡೈಟಿಂಗ್ ಅನ್ನುತ್ತಾ ಕಡಿಮೆ ತಿನ್ನುತ್ತಾರೆ. ತಿಂದ್ರೆ ಒಂದು ವೇಳೆ ಪ್ಲೇಟ್ ತುಂಬಾ ತಿನ್ನಬಹುದೇನೋ. ಆದರೆ ಎಷ್ಟೇ ಆಹಾರ ತಿಂಡಿ ಇದ್ರೂ ಸಹ ನಿಮ್ಮ ಹೊಟ್ಟೆ ಎಷ್ಟು ಕರಗಿಸಿಕೊಳ್ಳಬಲ್ಲದು? ನಿಮಗೆ ಎಷ್ಟು ಅವಶ್ಯಕವಾಗಿದೆ? ನಿಮಗೆ ಎಷ್ಟು ಮೇಲುಕರವಾಗಿದೆ? ಅದನ್ನು ಗಮನಿಸುವುದಾದರೆ ವರ್ಷಗಳ ಕುರಿತಾದ ತಿಂಡಿಯ ಕುರಿತು, ವರ್ಷಗಳ ಅವಶ್ಯಕತೆಗಳ ಕುರಿತಾದ ಆಲೋಚನೆ ಈ ದಿನ ಯಾಕೆ ಇರಬೇಕು? ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ನಾಳೆ ಕುರಿತು ಚಿಂತಿಸಬೇಡಿರಿ ಎಂದು ಯೇಸು ಹೇಳಿದಾರಲ್ಲವೇ? ಇರುವವುಗಳ ಕುರಿತು ದೇವರನ್ನು ಸ್ತುತಿಸದೆ ನಾಳೆಯ ಕುರಿತು ಚಿಂತಿಸುತ್ತಾ ಕೂತುಕೊಳ್ಳುವುದರಿಂದ, ಆಲೋಚಿಸುತ್ತಾ ಕೂತುಕೊಳ್ಳುವುದರಿಂದ ಎಷ್ಟೋ ವರ್ಷಗಳ ನಂತರ ಜರುಗಲಿಕ್ಕಿರುವ ವಿಷಯಗಳ ಕುರಿತಾಗಿ ಇವಾಗಲೇ ಏನೋ ಮಾಡಿಬಿಡಬೇಕೆಂದು, ಇವಾಗಿರುವ ಜವಾಬ್ದಾರಿಕೆಯನ್ನು, ಈಗಿರುವ ಪರಿಸ್ಥಿತಿಯನ್ನು ನಾವು ಅವಗಾಹನ ಮಾಡಿಕೊಳ್ಳದಿದ್ದರೆ ನಮ್ಮ ಜೀವಿತದಲ್ಲಿ ಬಹಳ ನಷ್ಟ ಹೋಗ್ತೇವೆ. ನನ್ನ ಪ್ರಾಣವೇ ನಿನಗೆ ಬಹಳಷ್ಟು ಇದೆ, ಸಮಕೂಡಿಸಲಾಗಿದೆ, ಸುಖಪಡು. ಅಷ್ಟಕ್ಕೂ ಸುಖ ಅಂದ್ರೆ ಏನು ಪ್ರಿಯರೇ? ಬಹಳಷ್ಟು ಜನ ಸುಖ ಅಂದ್ರೆ ತಿನ್ನೋದು, ಕುಡಿಯೋದು, ಮಲಗೋದು ಅಂದುಕೊಳ್ತಾರೆ. ಸುಖಪಡು, ಕುಡಿ, ತಿನ್ನು, ಸಂತೋಷಿಸು. ಈಟ್, ಡ್ರಿಂಕ್ ಆ್ಯಂಡ್ ಮೇರಿ. ಅದೇ ಅಲ್ಲವೋ ಈ ದಿನ ಈ ಐಶ್ವರ್ಯವಂತರಾಗಿರುವವರು, ಯವನಸ್ಥರಾಗಿರುವವರು ಈ ಪಬ್ಗಳಲ್ಲಿ, ಕ್ಲಬ್ಗಳಲ್ಲಿ ಮಾಡುವ ಕೆಲಸ ಇದೆಯಲ್ಲವೋ? ಕುಡಿಯೋದು, ಜಿಗಿಯೋದು, ಅದು ಕರಗುವವರೆಗೂ ಕುಣಿದಾಡೋದು, ಮತ್ತೆ ಕುಡಿಯೋದು, ಮತ್ತೆ ತಿನ್ನೋದು, ಹೀಗೆ ರಾತ್ರಿಯೆಲ್ಲ ಕಳೆಯುವವರಿದ್ದಾರೆ. ಅದೇ ಸಂತೋಷ ಅಂದುಕೊಳ್ತಾರೆ. ಆದರೆ ಅವರು ಅಂತಹ ಪರಿಸ್ಥಿತಿಯಲ್ಲಿರುವಾಗ ಅವರ ಮುಖ ಹೊರಗೆ ಬಂದಾಗ ನೋಡಬೇಕು. ನಿಜವಾಗ್ಲೂ ಒಳಗಡೆ ಹೋಗುವಾಗ ಅವರು ಒಂದು ವೇಳೆ ಬಹಳ ಚೆನ್ನಾಗಿ ಮೇಕಪ್ ಮಾಡಿಕೊಂಡು, ಒಳ್ಳೆ ಡ್ರೆಸ್ ಹಾಕಿಕೊಂಡು, ಇಷ್ಟ ಬಂದ ರೀತಿಯಲ್ಲಿ ವಸ್ತ್ರಧಾರಣೆ ಮಾಡಿಕೊಂಡು ಅನೇಕರಿಂದ ಆಕರ್ಷಣೆಗೊಳಗಾಗಬೇಕೆಂದು ಧ್ಯಾಸದೊಂದಿಗೆ ಒಳಗೆ ಹೋಗಿರಬಹುದೇನೋ. ಹೊರಗೆ ಬರುವಾಗ ಅವರ ಪರಿಸ್ಥಿತಿ ನೋಡಿದ್ರೆ ಅಲ್ಲಾಡುತ್ತಾ ಬರ್ತಾರೆ. ಅನೇಕರು ಅವಮಾನಕ್ಕೆ ಗುರಿಯಾಗ್ತಾರೆ, ತಮ್ಮ ಪರಿಶುದ್ಧತೆಯನ್ನು ಹಾಳು ಮಾಡಿಕೊಳ್ತಾರೆ. ಅನೇಕರು ನಾಚಿಕೆಗೊಳಗಾಗ್ತಾರೆ, ತಮಗೂ ತಮ್ಮ ಮನೆಯವರಿಗೂ ನಾಚಿಕೆ ಉಂಟು ಮಾಡ್ತಾರೆ. ಅಂಥವ್ರ ಬಗ್ಗೆ ಈ ದಿನ ನಾವು ಕೇಳ್ತಿದ್ದೇವಲ್ಲವೇ? ಎಲ್ಲಿದೆ ನಿಮ್ಮ ಸುಖ? ದೇವರಲ್ಲಿಯೇ ನಿಜವಾದ ಆನಂದ ಇದೆ ಪ್ರಿಯರೇ. ಕರ್ತನಲ್ಲಿ ಆನಂದಿಸುವುದನ್ನು ನಾವು ಕಲಿಯಬೇಕು. ಶರೀರ ಸಂಬಂಧವಾದ ಉದ್ರೇಕದಿಂದ ಬರುವ ಆನಂದ ಅದು ನಮಗೆ ಮತ್ತಷ್ಟು ನಿರುತ್ಸಾಹವನ್ನು, ಮತ್ತಷ್ಟು ಹೆಚ್ಚಾದ ಬಾಧೆಯನ್ನು ನಮಗೆ ಉಂಟುಮಾಡುತ್ತದೆ ಎಂಬ ಸಂಗತಿಯನ್ನು ನಾವು ತಿಳಿದುಕೊಳ್ಳಬೇಕು. ತಿನ್ನು, ಕುಡಿ, ಸಂತೋಷಿಸು ಎಂದು ಹೇಳುವೇನೋ ಎಂಬುದಾಗಿ ಅಂದುಕೊಂಡನು. ಎಲ್ಲ ಅಂದುಕೊಳ್ತಾ ಇದ್ದಾನೆ. ಇನ್ನೂ ಏನು ಮಾಡ್ತಾ ಇಲ್ಲ, ಬೆಳೆ ಇನ್ನು ಮನೆಗೆ ಸೇರಿಲ್ಲ, ಇನ್ನೂ ಹೊರೆಗಳನ್ನು ಕಟ್ಟಲಿಲ್ಲ, ಇನ್ನೂ ಅವುಗಳನ್ನು ರಾಶಿ ಮಾಡಲಿಲ್ಲ, ಇನ್ನೂ ಅವುಗಳ ವಿಷಯದಲ್ಲಿ ಇನ್ನೂ ಒಂದು ದಿನ ಕೂಡ ಕಳೆಯಲಿಲ್ಲ. ಆದರೆ ವರ್ಷಗಳ ಬಗ್ಗೆ ಆಲೋಚಿಸುತ್ತಿದ್ದಾನೆ ಮಹಾನುಭವನು. ಹೌದಲ್ಲವೇ? ಒಂದು ಬೆಳೆ ಚೆನ್ನಾಗಿ ಬೆಳೆಯುವುದಾದರೆ ಮಳೆ ಸುರಿಸುವುದು ದೇವರೇ, ಗಾಳಿ ಕಳಿಸುವಾತನು ದೇವರೇ. ಭೂಮಿಯೊಳಗೆ ಬಿತ್ತಿದ್ದನ್ನು ಫಲಿಸುವಂತೆ ಮಾಡಿದ ಸೃಷ್ಟಿಕರ್ತನನ್ನು ಬಿಟ್ಟು ಅದು ನಿಮ್ಮ ಪ್ರಯಾಸದಿಂದಲೇ ಬೆಳೆಯಿತು ಅಂದುಕೊಳ್ಳೋದು ಅಜ್ಞಾನವಲ್ಲವೋ? ಎಷ್ಟೋ ರೈತರು ಈ ದಿನ ಬೆಳೆ ಕೈಗೆ ಬರೋಷ್ಟೊತ್ತಿಗೆ ಪ್ರಳಯ ಬಂದು ಇರೋ ಬೆಳೆಯೆಲ್ಲ ನೀರಲ್ಲಿ ಮುಳುಗಿ ಹೋಗುವಾಗ ಎಷ್ಟು ನಷ್ಟಕ್ಕೆ ಒಳಗಾಗ್ತಿಲ್ಲ? ಅವರು ಹಾಗೆ ಅಂದುಕೊಳ್ಳಲಿಲ್ವಲ್ಲ? ಈ ಕಷ್ಟಕ್ಕೆ ಪ್ರತಿಫಲ ದೊರಕುತ್ತೆ ಎಂದು ಸಾಲ ತಂದು ಬೆಳೆ ಬೆಳೆಸಿದೆವು, ಗೊಬ್ಬರ ಹಾಕಿದೆವು, ಸಾಲ ಎಲ್ಲ ತೀರಿಸಿಕೊಳ್ತೇವೆ, ಆನಂತರ ಸ್ವಲ್ಪ ಉಳಿತಾಯ ಆಗತ್ತೆ ಎಂದು ಎಷ್ಟೋ ಆಸೆಯಿಂದ ಎದುರು ನೋಡಿದ್ರೆ ಅಕಸ್ಮಾತ್ ಆಗಿ ಈ ಮಳೆ, ತುಫಾನು, ಪ್ರಳಯದ ನಿಮಿತ್ತ ಎಲ್ಲ ಬೆಳೆ ಹಾಳಾಗತ್ತೆ. ಕೆಲವೊಂದು ಸ್ಥಳಗಳಲ್ಲಿ ಅಗ್ನಿ ಅವಘಡದಿಂದ ನಾಶವಾಗುತ್ತೆ, ಇನ್ನು ಕೆಲವೊಂದು ಕಡೆ ಭೂಕಂಪದ ನಿಮಿತ್ತ ಬೆಳೆ ಹಾಳಾಗತ್ತೆ. ಟರ್ಕಿಯಲ್ಲಿರುವ ಜನ ಎಷ್ಟು ಪ್ಲಾನ್ ಮಾಡ್ಕೊಂಡಿರಬಹುದು? ಅವರಲ್ಲಿ ಪಾಪ ಎಷ್ಟೋ ಜನ ತಮ್ಮ ಮ್ಯಾರೇಜ್ ಡೇಟ್ ಫಿಕ್ಸ್ ಮಾಡ್ಕೊಂಡಿರಬಹುದು, ಎಷ್ಟೋ ಫಂಕ್ಷನ್ಸ್ಗಳನ್ನು ಸಿದ್ಧ ಮಾಡಿಟ್ಕೊಂಡಿರಬಹುದು. ಆದರೆ ಎಲ್ಲವನ್ನು ಓವರ್ ನೈಟ್ ಅಲ್ಲಿ, ಕೆಲವೊಂದು ನಿಮಿಷಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಸಮಸ್ತವು ನಾಶನವಾಗಿ ಹೋಯಿತು. ಈ ಐಶ್ವರ್ಯವಂತನ ಕುರಿತು ದೇವರು ಹೇಳ್ತಾರೆ ನೋಡಿ, 20ನೇ ವಚನದಲ್ಲಿ, ದೇವರು ಅವನಿಗೆ, ಬುದ್ಧಿಹೀನನು ನೀನು,
ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಕೇಳಿದನು. ಈ ರಾತ್ರಿಯೇ ನಿನ್ನ ಪ್ರಾಣವು ಹೊರಟು ಹೋದ್ರೆ ನೀನು ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲಾಗುವುದು? ನಾಳೆ ಕುರಿತು ಆಲೋಚಿಸ್ತಾ ಇದ್ದಿ, ನಾಳೆಗೋಸ್ಕರ ಕೂಡಿಟ್ಕೊಳ್ತಾ ಇದ್ದಿ. ಈ ದಿನ ನೀನು ಸಿದ್ಧನಾಗಿದೆಯಾ ದೇವರನ್ನು ಎದುರುಗೊಳ್ಳುವುದಕ್ಕಾಗಿ? ಮರಣವನ್ನು ಎದುರುಗೊಳ್ಳಲು ನೀನು ಸಿದ್ಧನಾಗಿದೆಯಾ? ಯಾವುದೇನೇ ಆಗ್ಲಿ, ಯೇಸು ನನಗಿದ್ದಾರೆ ಸಾಕು, ಏನಿರಲಿ ಬಿಡಲಿ ಆತನು ನನ್ನೊಂದಿಗಿದ್ದಾನೆ ಎಂಬ ನಂಬಿಕೆಯುಳ್ಳವನೇ ನಿಜವಾದ ಐಶ್ವರ್ಯವಂತನು. ಅದಕ್ಕೆ ನಮ್ಮ ಧ್ಯಾಸ, ನಮ್ಮ ಆಸೆ, ನನ್ನ ಯೇಸುವಿನ ಹಾಗೆ ನಾನಿರಬೇಕು, ನನ್ನ ಯೇಸುವನ್ನೇ ಸಂತೋಷಪಡಿಸಬೇಕು, ಆತನಿಗೆ ಇಷ್ಟಕರವಾಗಿ ಬದುಕಬೇಕು, ಆತನ ರಾಜ್ಯಕ್ಕೆ ವಾರಸುದಾರನಾಗುವಂತೆ ನಾನು ಎಚ್ಚರವಾಗಿರಬೇಕು, ನಾನು ಬದುಕಿದ್ರೂ ಸತ್ತರೂ ಕರ್ತನೊಂದಿಗೆಯೇ ಇರಬೇಕು ಎಂಬ ಒಂದೇ ಆಸೆ ಧ್ಯಾಸ ಉಳ್ಳಂಥವನು ನಿಜವಾದ ವಿಶ್ವಾಸಿಯಾಗಿದ್ದಾನೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾವಾಗ ಏನಾಗುತ್ತದೋ, ಯಾವುದು ಯಾವ ರೀತಿ ಆಗ್ತದೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಎಲ್ಲವನ್ನು ಬಲ್ಲಾತನಾಗಿರುವ ನಿಮ್ಮ ಕೈಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಮೇಲನ್ನೇ ಉಂಟು ಮಾಡಬಲ್ಲ ನಿಮ್ಮ ಮೇಲೆಯೇ ನಾವು ನಂಬಿಕೆ ಇಡುವಂತೆ ಸಹಾಯ ಮಾಡಿರಿ. ನಿಮ್ಮ ಮೇಲೆಯೇ ನಮ್ಮ ಧ್ಯಾಸ, ನಿಮ್ಮ ಮೇಲೆಯೇ ನಮ್ಮ ಆಸೆ, ನಿಮ್ಮನ್ನೇ ದೃಷ್ಟಿಸಿ ನಿಮ್ಮಲ್ಲಿಯೇ ನಿರೀಕ್ಷೆ ಇಟ್ಟು ಬದುಕುವ ಹಾಗೆ ಸಹಾಯ ಮಾಡಿರಿ. ಭಯಂಕರವಾದ ಈ ದಿನಮಾನಗಳಲ್ಲಿ ಯಾವಾಗ ಎಂತಹ ವಿಪತ್ತು, ಪ್ರಮಾದಗಳು, ಕೇಡುಗಳು, ನಷ್ಟಗಳು, ಮರಣವು ಉಂಟಾಗುತ್ತದೆಂದು ನಮಗೆ ಗೊತ್ತಿಲ್ಲದ್ದರಿಂದ ಸಮಸ್ತವನ್ನು ಬಲ್ಲಂತಹ ದೇವರಾದ ನಿಮ್ಮ ಕೈಗೆ ನಮ್ಮನ್ನು ನಾವೇ ಒಪ್ಪಿಸಿಕೊಡ್ತೇವೆ. ನಾವು ಬದುಕಿದರೂ ಸತ್ತರೂ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಾವೆಲ್ಲರೂ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಹಾಗೆಯೇ ಈ ಕಾರ್ಯಕ್ರಮದಿಂದ ನೀವು ಹೊಂದಿಕೊಂಡಿರುವ ಮೇಲ್ಗಳ ಕುರಿತಾದ ಪ್ರೈಸ್ ರಿಪೋರ್ಟ್ಸ್ ಕೂಡ ಇದೇ ನಂಬರ್ಗೆ ಕಳಿಸಿಕೊಡಿರಿ. ಪ್ರತಿದಿನ ನಿಮಗೋಸ್ಕರ ಪ್ರಸಾರ ಮಾಡುವ ಈ ಸಂದೇಶಗಳನ್ನು ಕೇಳಿ ಆತ್ಮಿಕವಾಗಿ ಬಲಗೊಳ್ಳಿರಿ. ಕರ್ತನ ಚಿತ್ತವಿರೋದಾದ್ರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬ್ಯಾಂಗಳೂರಿನ ಸುತ್ತಮುತ್ತಲೂ ಇರುವವರೆಲ್ಲರಿಗೆ ಒಂದು ಶುಭವಾರ್ತೆ. ಪ್ರತಿದಿನ ತೆಲುಗುವಿನಲ್ಲಿ ಕಲ್ವರಿ ಪ್ರತಿಧ್ವನಿ, ಸೋಷಿಯಲ್ ಮೀಡಿಯಾದ ಮೂಲಕ ಕನ್ನಡದಲ್ಲಿಯೂ ಅನುದಿನದ ಧ್ಯಾನ ವೀಕ್ಷಿಸುವವರಿಗೂ ಕಲ್ವರಿ ದರ್ಶನ, ಕಲ್ವರಿ ಪ್ರೇಮಧಾರ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಕರೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಒನ್ ಡೇ ಗೆಟ್ ಟುಗ್ಯಾದರ್ ಬ್ಯಾಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕಿನಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಏರ್ಪಡಿಸುತ್ತಿದ್ದೇವೆ. ಇದು ಹಾಲಿಡೇ ಅಲ್ಲದಿದ್ದರೂ ಸಹ ನೀವೆಲ್ಲರೂ ಬರುತ್ತೀರಿ ಎಂದು ನಂಬುತ್ತೇನೆ. ನಾವೆಲ್ಲರೂ ಸೇರಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಿಳಾಸ ಗಮನ ಕೊಟ್ಕೇಳಿ. ಗುಂಡೂರಾವ್ ಆಡಿಟೋರಿಯಂ, ನಿಯರ್ ಮಂತ್ರಿ ಮಾಲ್, ಶೇಷಾದ್ರಿಪುರಂ, ಬ್ಯಾಂಗಳೂರು. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದ್ರೆ 9500001111 ನಂಬರ್ಗೆ ಒಂದು ವಾಟ್ಸಪ್ ಅನ್ನು ಕಳಿಸಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನಲ್ಲಿಟ್ಕೊಳ್ರಿ, ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬ್ಯಾಂಗ್ಳೂರಿನಲ್ಲಿರುವ ಗುಂಡೂರಾವ್ ಆಡಿಟೋರಿಯಂನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ನಿಮಗಾಗಿ ಏರ್ಪಡಿಸಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.